ಆಯ್ತು ಸಂಘ ಇಲ್ಲಿ ಬಂದಿದೀವಿ, ಇಲ್ಲಿ ಹಾಕಿದೀವಿ ಅಡ್ಡ ಮಸ್ತಾಗೆ ನೋಡ್ರಿ. ಗಾಡಿ ಎಲ್ಲ ಸೈಡ್ ಹಾಕಿ ಅವನೇನೋ ಮಾಡ್ತಾವನೆ. ಇಲ್ಲ ನೋಡ್ರಿ, ಇಲ್ಲಿ ನಮ್ ಸುಬ್ಬು ಏನೋ ಹೇಳ್ಬೇಕಂತೆ. ಪೊಲೀಸ್ ಹಿಡಿತಾವ್ರಂತೆ, ಮುಂದಕ್ಕೆ ನೋಡೋಣ. ಏನೋ ಒಂದ್ ಆಯ್ತದೆ ಸಕ್ಸಸ್. ನೋಡ್ರಿ ನಮ್ಮ ಮಾಮು ಪೊಲೀಸರು ಅವ್ರೆ ಅಂತ ಅವ್ರು ಹೆದರ್ಕೊಂತವ್ರೆ, ನಾವೆಲ್ಲ ಹೆದರ್ಕೊಳಲ್ಲ. ಸೀದಾ ಹೊಡಿತಾರದೆ. ಏನಂತೀರಾ? ಬರ್ರಿ ಮುಂದಕ್ಕೆ ಹೋಗೋಣ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಸೂಪರ್ ಆಗಿ ಇರ್ತೀರಾ? ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಇವತ್ತು ಏನು ಅಂತ ಅಂದರೆ, ಇವತ್ತು ನನ್ನ ಫ್ರೆಂಡ್ ಅವ್ರ ತಮ್ಮಂದು ಮದುವೆ ಇದೆ. ಸೊ ಅದಕ್ಕೆ ನಾವೆಲ್ಲರೂ ಮೈಸೂರು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಮಸ್ತಾಗಿರುತ್ತೆ ಬ್ಲಾಗು. ಇವಾಗ ಫಸ್ಟು ಹೋಯ್ತಾ ಆನ್ ದ ವೇ ನನ್ನ ಗಾಡೀಲಿ ಮೀಟ್ರು ಓಡ್ತಾ ಇಲ್ಲ, ಅದೇನೋ ಸ್ವಲ್ಪ ಲೂಸ್ ಕನೆಕ್ಷನ್ ಆಗಿದೆ. ಅದಕ್ಕೋಸ್ಕರ ನಾನು ನಮ್ಮ ಗ್ಯಾರೇಜ್ ಹತ್ರ ಹೋಗಿ ನಮ್ಮ ಬೈನು ನಿಮಗೆ ತೋರಿಸ್ಬೇಕು, ನನ್ನ ಗಾಡಿ ಎಲ್ಲಿ ರೆಡಿ ಮಾಡಿಸಿದ್ದು ಅಂತ ಎಲ್ಲರೂ ಕೇಳಿದ್ರು. ಅದಕ್ಕೋಸ್ಕರ ಅವ್ರನ್ನೂ ರಿವೀಲ್ ಮಾಡಿಬಿಟ್ಟು ನಾನು ಹಂಗೆ ಆನ್ ದ ವೇ ನಮ್ಮ ಫ್ರೆಂಡ್ಸ್ನೆಲ್ಲ ಪಿಕ್ ಮಾಡಿ ಮೈಸೂರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ. ಅದು ಕಾರಲ್ಲೇ, ಟೂ ವೀಲರಲ್ಲ, ಆಟೋಲ್ಲಿ ಹೋಯ್ತಾ ಇರೋದು. ಸಕ್ಕತ್ತಾಗಿರುತ್ತೆ ಮಾತ್ರ, ಸೂಪರ್ ವೈಬ್ಸು. ಅಲ್ಲೇ ಇವಾಗ ಇರೋ ಕ್ಲೈಮೇಟ್ಗೂ ಅದಕ್ಕೂ ಸಕ್ಕತ್ತಾಗಿರುತ್ತೆ ಅನ್ಕೊಳ್ರಿ. ಇವತ್ತು ನಾಳೆ ಬರೋದು, ಅದಕ್ಕೆ ಬಟ್ಟೆನೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಇವಾಗ ಹೊರಡೋ ಸಮಯ. ಬನ್ನಿ ಹೋಯ್ತಾ ಒಂದವೇ ಮಾತಾಡ್ಕೊಂಡು ಹೋಗೋಣ. ಸಕ್ಕತ್ತಾಗಿರುತ್ತೆ. ಯಾರು ಸ್ಕಿಪ್ ಮಾಡಿದಿರ ನೋಡಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇರ್ತೀರ ಅವರೆಲ್ಲ ಲೈಕು ಸಬ್ಸ್ಕ್ರೈಬು. ಗೊತ್ತಲ್ಲ ನಿಮ್ಗೇನೆ, ಏನಾದ್ರು ತಪ್ಪಾಗಿದೆ ಕಮೆಂಟಲ್ಲಿ ಮಕ್ಕುಗಿಸ್ಕೊಂತೀನಿ. ಓಕೆನಾ? ಬನ್ನಿ ಮುಂದಕ್ಕೆ ಹೋಗೋಣ. ಫ್ರೆಂಡ್ಸ್, ಇನ್ನೇನು ಹೊಡ್ತಾ ಇದ್ದೀನಿ. ಟೈಮ್ 12:56, 1 ಗಂಟೆ ಹತ್ತತ್ರ ಆಗಿದೆ. ನಮ್ಮ ಬಾಸ್ಗೆ ಕೈ ಮುಕ್ಕೊಂಡೆ ಜೂಟ್ ಆಗ್ತಾ ಇರೋದು. ನನ್ನ ಮಕ್ಕಳು ಇನ್ನೂ ಯಾರು ರೆಡಿನೇ ಆಗಿರಲ್ಲ. ನನ್ನ ಫ್ರೆಂಡ್ಸು ಎಂಥ ಸೋಂಬೇರಿಗಳಂದ್ರೆ ಅಂತಿಂದ ಸೋಂಬೇರಿಗಳಲ್ಲ ಅವರು. ಇವತ್ತು ತೋರಿಸ್ತೀನಿ ಬನ್ನಿ, ಅವ್ರ ಬಂಡವಾಳನ ಬಯಲು ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಶೇಕ್ ಆಗ್ತಾ ಐತೆ, ಬಡವ ಏನ್ ಮಾಡಕ್ಕಾಗಲ್ಲ. ಸ್ವಲ್ಪ ಫೋನ್ ನೋಡ್ರು ತಗೋಬೇಕು, ಯಾವ್ದೋ ಕಮ್ಮಿಗೆ ಸಿಕ್ತು ಅಂದ್ಬಿಟ್ಟು ತಗೊಂಡ್ಬಿಟ್ಟಿದೀನಿ. ಅಳ್ಳಾಡ್ತಾ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಈ ಬಡವನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಯಾರೋ ತೀರೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಯಾರೋ ತೀರೋಗ್ಬಿಟ್ಟಿದ್ದಾರೆ. ಏನಾರೋ ಒಂದು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಈ ಸಾವು ಅದನ್ನೆಲ್ಲ ನೋಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ಸತ್ಯ ಅದೆಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ನೋಡುವ, ನನಗ ಅನ್ಸಿದ ಪ್ರಕಾರ ನನಗೆ ಒಳ್ಳೇದಾಗೇ ಆಗುತ್ತೆ. ಇನ್ಮೇಲಿಂದ ಇಷ್ಟು ವರ್ಷ ಬರೀ ಕೆಟ್ಟದಾಗೆ ಬಂದಿರೋದು, ಒಳ್ಳೇದಂತೂ ಏನು ಆಗೇ ಇಲ್ಲ ನನಗೆ. ಬರೀ ಕೆಟ್ಟದೇ ಆಗಿರೋದು. ಈ ವರ್ಷದಿಂದ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ಆಗುತ್ತೆ. ಅದಾಗ್ಬೇಕು ಅಂದ್ರೆ ನಿಮ್ಗಳ ಸಪೋರ್ಟ್ ಇರ್ಬೇಕು. ನೀವು ಸಪೋರ್ಟ್ ಮಾಡಿದ್ರೇನೆ ನಾವು ಬೆಳೆಯಕ್ಕಾಗೋದು. ನಾವು ದೇವ್ರನ್ನ ದೇವಸ್ಥಾನದಲ್ಲ ಕೈ ಮುಗಿತೀವಿ, ಆದ್ರೆ ನಿಜವಾದ ದೇವರು ನಮ್ನ ಬೆಳ್ಸೋರು, ನಮ್ನ ನಂಬಿಕೆ ಇಕ್ಕಿ ಬೆಳ್ಸೋರು. ನಮ್ಮ ಮನೆಯವರೇ ಆಗ್ಲಿ, ನಮ್ಮ ರಿಲೇಟಿವೇ ಆಗ್ಲಿ, ಯಾರು ನನ್ನ ನಂಬಲ್ಲ ಅಂತಾರೆ. ಆದ್ರೆ ಇವನ್ ಏನೋ ಒಂದ್ ಮಾಡ್ತಾನೆ, ಏನೋ ಒಂದ್ ಮಾಡ್ತಾನೆ ಅಂತ ನನ್ನ ಫಾಲೋ ಮಾಡಿ, ನನ್ನ ವಿಡಿಯೋನ ನೋಡಿ, ನನ್ನ ಲೈಕ್ ಕೊಟ್ಟು ನನ್ನ ಸಪೋರ್ಟ್ ಮಾಡ್ತಿರಲ್ಲ, ಅದಕ್ಕೆ ನಾನು ನಿಮ್ಮ ದೇವರು ಅಂತ ಹೇಳಿದ್ದು. ಯಾರು ನಮ್ದೇ ಇರೋ ಟೈಮಲ್ಲಿ ನನ್ನ ನಂಬಿ ನನ್ನ ಬೆಳೆಸ್ತಾ ಇರೋರು ನೀವು. ನಿಮ್ಮ ದೇವ್ರು ಅಂದಿರ ಇನ್ನೇನು ಅನ್ನಕ್ಕಾಗುತ್ತೆ ಅಲ್ವಾ? ನಾನಿದನ್ನ ಸುಮ್ಮನೆ ಬಾಯಿ ಮತ್ತಿಗೆ ಹೇಳ್ತಲ್ಲ, ನಿಜವಲ್ಲ ನನ್ನ ಮನ್ಸು ಪೂರ್ತಿಯಾಗಿ ಹೇಳ್ತಾ ಇರೋದು. ಒಂದ್ಸಲ ಅದನ್ನು ಒಂದು ಬ್ಲಾಗ್ ಮಾಡ್ತೀನಿ. ಇನ್ನ ಒಂದು 10-12 ಬ್ಲಾಗ್ ಆಗ್ಲಿ. ಬ್ಲಾಗ್ ಆದ್ಮೇಲೆ ನಾನು ಅದನ್ನು ಒಂದು ವಿಡಿಯೋ ಮಾಡಿ ಮಾತಾಡ್ತೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನನ್ನ ಲೈಫ್ ಅಲ್ಲಿವರೆಗೂ ಇರುತ್ತೆ, ಅಲ್ಲಿವರೆಗೂ ನಾನು ವಿಡಿಯೋ ಮಾಡ್ತೀನಿ, ಬಿಡೋದೇ ಇಲ್ಲ. ನಿಮ್ಮ ಸಪೋರ್ಟ್ ಹಿಂಗೆ ಇರುತ್ತೆ, ಹಿಂಗೆ ಇದ್ದೇ ಇರುತ್ತೆ, ನನ್ಗೆ ಗೊತ್ತು.
ಇವತ್ತಂತೂ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ನನ್ನ ವಿಡಿಯೋ ಅಂತೂ ಸಕ್ಕದಾಗಿರುತ್ತೆ ಇವತ್ತು. ಪ್ಲೀಸ್ ದಯವಿಟ್ಟು ಯಾರು ಸ್ಕಿಪ್ ಮಾಡ್ತೀರಾ ನೋಡಿ. ನಿಮ್ಗೇನಾದ್ರು ವಿಡಿಯೋ ನೋಡ್ಬೇಕಾದ್ರೆ ಮೂಡ್ ಆಫ್ ಆಗಿ ಬೋರ್ ಹೊಡಿತೈತೆ ಅಂದ್ರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಇವಾಗ ಫಸ್ಟ್ ನಮ್ಮ ಗ್ಯಾರೇಜ್ ಅವ್ರ ಹತ್ರ ಹೋಯ್ತಾ ಇದೀನಿ, ಯಾಕಂದ್ರೆ ಅದು ನಂದು ಮೀಟ್ರು ಓಡ್ತಾ ಇಲ್ಲ. ಇರಿ ತೋರಿಸ್ತೀನಿ. ಹಂಗೆ ನಂದು ಮೀಟ್ರು ಓಡ್ತಾ ಇಲ್ಲ ನೋಡಿ, ಅದು ಮೀಟ್ರು ಓಡ್ತಾನೆ ಇಲ್ಲ ಮೀಟ್ರು. ಅದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಅವ್ರ ಹತ್ರ ಹೋಯ್ತಾ ಇದೀನಿ. ನಮ್ ಬೈ ಹತ್ರ ಹೋಗ್ಬಿಟ್ಟು ಅವರು ಖುಷಿಯಾಗಿ ಹೋಯ್ತಾರೆ. ಅವ್ರು ಹೇಳ್ತಾ ಇದ್ರು ಯಾವಾಗ್ಲೂ, ಬೈ ನಿಮ್ ಗಾಡಿ ನೋಡ್ರಿ ಎಲ್ಲಾರು ಕೇಳ್ಬೇಕು, ಹಂಗ್ ರೆಡಿ ಮಾಡ್ಕೊಡ್ತೀನಿ ಅಂತ. ನನ್ಗಂತೂ ಹಂಗೆ ರೆಡಿ ಮಾಡ್ಕೊಟ್ಟಿದ್ದಾರೆ. ನಾನು ಒಂದೇ ಒಂದು ಫೋಟೋ ತೋರಿಸ್ದೆ ಅಷ್ಟೇ ಅವ್ರಿಗೆ. ಬೈ ನನ್ಗೆ ಸೇಮ್ ಹಿಂಗೆ ಬರ್ಬೇಕು ಬೈ ಗಾಡಿ, ಇದೇ ತರ ನನ್ಗೆ ಡ್ಯಾಶ್ ಬೋರ್ಡೇ ಆಗ್ಲಿ, ನನ್ಗೆ ಟಾಪೇ ಆಗ್ಲಿ, ಎಲ್ಲಾನು ನನ್ಗೆ ಇದೇ ತರಾನೇ ಬರ್ಬೇಕು ಬೈ, ನನ್ಗೆ ಹಿಂಗೆ ಮಾಡ್ಕೊಡು ಬೈ ಅಂತ ಅಂದೆ. ಹಂಗೆ ಮಾಡ್ಕೊಟ್ರು. ನಾನ್ ಹೇಳಿದ ತಕ್ಕನಂಗ್ ಅವ್ರು ಮಾಡ್ಕೊಟ್ರು, ಅವ್ರು ಹೇಳಿದ ತಕ್ಕನಂಗ್ ಅವ್ರು ನಡ್ಕೊಂಡ್ರು. ಏನಂದ್ರು ಅಂದ್ರೆ, ನಿನ್ನ ಗಾಡಿ ಎಲ್ಲೇ ಹೋದ್ರು ಬಂದು ನೋಡ್ಬೇಕು, ಬಂದು ನೋಡಿ ಮಾತಾಡ್ತಾರೆ ನಿನ್ ಗಾಡಿನ. ಓ ಚೆನ್ನಾಗ್ ಮಾಡ್ಸಿ, ಎಲ್ಲಿ ಮಾಡ್ಸಿ ಅಂತ ಕೇಳ್ತಾರೆ ಅಂದ್ರು. ಅದೇ ತರ ತುಂಬಾ ಜನ ಕೇಳ್ಬಿಟ್ರು. ನಮ್ ಹುಡುಗ ಅವನು ಆಟೋ ಓಡಿಸ್ತಾನೆ. ಅವನು ನೀನ್ ಅಲ್ಲಿ ಮಾಡಿಸ್ಬಾರ್ದಿತ್ತು, ಇಲ್ಲಿ ಮಾಡಿಸ್ಬೇಕಿತ್ತು, ನಾನ್ ಮಾಡಿಸಿದ ಜಾಗದಲ್ಲಿ ಮಾಡಿಸ್ಬೇಕಿತ್ತು, ಹಂಗೆ ಹಿಂಗೆ ಅಂತ ಅಂತಾನೆ. ಇವತ್ತು ಅವನ್ ಗಾಡಿನೂ ಬರ್ತೈತೆ, ಅವನು ಬರ್ತಾ ಇದ್ದಾನೆ. ಇವತ್ತು ತೋರಿಸ್ತೀನಿ ಬನ್ನಿ. ಅವನೇ ಬೇಜಾರಾಗಿ ಹೋಗ್ಬಿಟ್ಟ. ಅವನ್ ಜೊತೆ ಇದ್ದಾಗ್ಲೇನೆ ಒಂದು 2-3 ಜನ ಕೇಳ್ಬಿಟ್ರು, ಎಲ್ಲಿ ರೆಡಿ ಮಾಡಿಸಿದ್ದು ಅಂತ. ಅವ್ರ ಹಂಗ್ ಕೇಳ್ಬೇಕಾದ್ರೆ ಅವ್ನ್ ಹೇಳ್ದೆ, ನೋಡ ನನ್ ಗಾಡಿ ಕೇಳ್ತಾರ, ನಿನ್ ಗಾಡಿ ಕೇಳ್ತಾರ ನೋಡ ಅಂದೆ. ಅವನು ಅದಕ್ಕೇನೆ ಬೇಜಾರಾಗಿ ಹೋಗ್ಬಿಟ್ಟ. ಇವತ್ ಬರ್ತಾನೆ ಅವನು ತೋರಿಸ್ತೀನಿ, ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ. ಫ್ರೆಂಡ್ಸ್, ಬ್ಯಾಡ್ ಲಕ್. ಅವ್ರ ಅಂಗಡಿಲಿಲ್ಲ ಅವರು, ನಮ್ಮ ಬೈ ಅವ್ರೇನೋ ಸ್ವಲ್ಪ ಐಟಮ್ ತರಬೇಕು ಅಂತ JC ರೋಡ್ಗೆ ಹೋಗ್ಬಿಟ್ಟಾರೆ. JC ರೋಡ್ ಕಲಾಸಿಪಳ್ಳಿಗೆ ಬರೋದು ಅರ್ಧ ಗಂಟೆ 1 ಅವರ್ ಆಗುತ್ತೆ ಅಂದ್ರು. ನಾನು ಆವಾಗೇ ಫೋನ್ ಮಾಡಿದೆ, ಅವ್ರು ಬೇಗ ಬಾ ಅಂದ್ರು. ನಾನೇ ಸ್ವಲ್ಪ ಲೇಟ್ ಮಾಡ್ಬಿಟ್ಟೆ. ಸೊ ನಮ್ ತಪ್ಪಿಕೊಂಡು ನಾವೇನು ಮಾತಾಡಕ್ಕಾಗಲ್ಲ. ಅವ್ರನ್ನ ರಿವೀಲ್ ಮಾಡೋಣ ಅನ್ಕೊಂಡೆ. ಅರೆ ಅವ್ರದೇ ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಅವ್ರದೇ ಸಪ್ರೇಟ್ ಆಗಿ ಮಾಡ್ಬೇಕು ಅನ್ಸುತ್ತೆ. ಅದಕ್ಕೋಸ್ಕರನೇ ಅವ್ರು ಸಿಕ್ಕಿಲ್ಲ ಇವತ್ತು. ಏನ್ ಮಾಡಕ್ಕಾಗಲ್ಲ. ಮೀಟ್ರು ಅದು ರೆಡಿ ಆಗಿಲ್ಲ, ಓಡ್ತಾ ಇಲ್ಲ ಮೀಟ್ರು. ಅದೇನೋ ಗೊತ್ತಿಲ್ಲ, ನನಗೆ ಮೀಟ್ರ್ ಯೂಸ್ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನಾನು ಮೀಟ್ರ್ ನೋಡಲ್ಲ. ಆಮೇಲೆ ನಾನು ಸ್ಪೀಡ್ ಎಷ್ಟು ಹೋಯ್ತೈತೆ ಅಂತ ನೋಡಲ್ಲ. ಯಾಕಂದ್ರೆ ಮೀಟ್ರ್ಗಿಂತ ಜಾಸ್ತಿ ನನ್ನ ಗಾಡಿನೇ ಓಡ್ತಾ ಇರುತ್ತೆ. ನನ್ನ ಹತ್ರ ಹಿಂಗೆ ಒಂದು ಇಂಡಿಕಾ ಕಾರ್ ಇತ್ತು. ನಾನು ಆಮೇಲೆ ನಮ್ಮ 2 ಹುಡುಗರು ನೈಟ್ ಹಂಗೆ ಎಣ್ಣೆ ಹಾಕ್ಬಿಟ್ಟಿದ್ವಿ. ನಡಿ ಎಲ್ಲಾರು ಹೋಗ್ಬಿಡಲ್ಲ ಅನ್ಬಿಟ್ಟು ಕಾಸಿತ್ತು ಅಂತ ಸೀದಾ ಜೂಟ್ ಆಗ್ಬಿಟ್ಟಿದ್ವಿ. ಮಂಗ್ಳೂರ್ ಹೈವೇಲಿ ಹಿಡ್ದಿದೆ ಅದನ್ನ. ಮೀಟ್ರೇ ಹೊಡೆದೋಗ್ಬಿಟ್ಟಿತ್ತು. ಅದು ಫುಲ್ಲು ಟಾಪ್ ಸ್ಪೀಡ್ ಎಷ್ಟಿತ್ತು ಅಷ್ಟು ಹಿಡ್ದಿದೆ. ಸೀದಾ ಕಿತ್ತೆ ಹೋಗ್ಬಿಡೋದ ಮೀಟ್ರು. ನಮಗ್ ಗಾಬರಿ ಆಗೋಯ್ತು, ಅಯ್ಯೋ ಏನಾಗೋಯ್ತು ಅಂತ. ಅದಾದ್ಮೇಲೆ ಅಲ್ಲಿಂದ ಬಂದು ಒಂದು ತಿಂಗಳಿಗೇನೋ ಇಂಜಿನೇ ಸೀಸ್ ಆಗೋಯ್ತು. ಇಂಜಿನ್ ಸೀಸ್ ಆಯ್ತು ಅನ್ಬಿಟ್ಟು ರೆಡಿ ಮಾಡಿಸಿ ಸೀದಾ ಹಂಗೆ ಕೊಟ್ಬಿಟ್ಟೆ. ತಗೊಂಡಿದ್ದು 1.5 ಲಕ್ಷಕ್ಕೆ ಗಾಡಿ ಸಿಕ್ಕಿದ್ದು ನನಗೆ ಒಂದು 60,000 ರೂಪಾಯಿ ಅಷ್ಟೇ ನನಗೆ ಸಿಕ್ಕಿದ್ ಗಾಡಿ ಅದು. ಸೊ ಅದಕ್ಕೆ ಗಾಡಿಗಳನ್ನ ಗಾಡಿ ತರ ಓಡಿಸ್ರಿ. ಯಾವ ಗಾಡಿ ಓಡಿಸ್ಬೇಕು ಆ ಗಾಡಿನ ಮಾತ್ರ ಆ ತರ ಓಡಿಸ್ಬೇಕು. ಎಲ್ಲಾ ಗಾಡಿನೂ ಓಡಿಸ್ಬಾರ್ದಂಗೆ. ನಾನು ಈ ಗಾಡಿ ತಗೊಂಡಾಗ ಎಲ್ಲಾರು ಹೇಳ್ತಾರ, ಡ್ರಿಫ್ಟ್ ಅಡಿ ಬಿಡಕಣ, ವೀಲ್ ಅಡಿ ಬಿಡಕಣ, ಅವ್ರು ಇವರು ಜಾಕ್ ಹಾಕ್ತಾರೆ ಅಂದ್ಬಿಟ್ಟು ಮಾಡ್ಬೇಡಕಣ ಅಂತ. ಅವ್ರು ಹೇಳ್ತಾರೆ ಅಂತ ಮಾಡೋದಲ್ಲ, ನಮ್ಮಲ್ಲಿ ಇರ್ಬೇಕು, ಮಾಡ್ಬೇಕಾ ಬೇಡವಾ ಅಂತ. ನಾನು ಈ ಗಾಡಿನ ಕಷ್ಟಪಡಕ್ಕೆ ತಗೊಂಡಿರೋದು, ಕಷ್ಟಪಟ್ಟು ದುಡಿಬೇಕು ಅಂತ. ನನ್ ಕಮಿಟ್ಮೆಂಟ್ ಸ್ವಲ್ಪ ಇದೆ ನನ್ನ ಕಮಿಟ್ಮೆಂಟ್ಗಳು. ಅದೆಲ್ಲ ತೀರಿದ ತಕ್ಷಣನೇ ನಾನು ಗಾಡಿಗೆ ಸಿಸ್ಟಮ್ ಹಾಕ್ಸೋದಾಗ್ಲಿ, ಇನ್ನ ಸ್ವಲ್ಪ ಆಲ್ಟ್ರ್ ಮಾಡ್ಸೋದಿದೆ ಗಾಡಿಗಳಿಗೆ. ಇನ್ನ ಏನು ಸ್ಟಿಕ್ಕರು ಹಾಕ್ಸಿಲ್ಲ ನಾನು. ಇನ್ನ ಸ್ವಲ್ಪ ಇದೆ, ಮಾಡೋಣ. ಟೈಮ್ ಬರುತ್ತಲ್ಲ, ಮಾಡೋಣ. ಇವಾಗ ಸೀದಾ ಗ್ಯಾರೇಜ್ ಕೆಲ್ಸ ಆಗಿಲ್ಲ, ಬಂದೆ ಅಲ್ಲಿ ಹೋಗ್ಬಿಟ್ಟು ಬಂದೆ ಮಾಡಿಸ್ಕೊಂತೀನಿ. ಇವಾಗ ಸೀದಾ ನಮ್ಮ ಹುಡುಗರ್ನ ಪಿಕ್ ಮಾಡಕ್ ಹೋಗೋಣ, ಬನ್ನಿ.
ನಮ್ಮ ಹುಡುಗರು ಒಬ್ರು ಕಾಣಿಸ್ತಾನೆ ಇಲ್ಲ ಇಲ್ಲಿ. ನಮ್ಮ ಹುಡುಗನ ಗಾಡಿ ಮಾತ್ರ ಅಲ್ಲೈತೆ, ಯಾವೇ ಕಾಣಿಸ್ತಾರ. ಎಲ್ಲ ರೆಡಿ ಆಗ್ಬಿಟ್ಟು ಬಂದವ್ರು ಇವಾಗ ನಮ್ಮ ಹುಡುಗರು. ನೋಡ್ರಿ ಇವನೇ ನಮ್ಮ ಐ ಜರ್ಕಲ್ಲ ಲೋ ಪ್ರದೀಪ. ನೋಡ್ರಿ ಇವನೇ ನಮ್ಮ ಕಾಡು ಮನ್ಸರು ನೋಡ್ರಿ ಫ್ರೆಂಡ್ಸರು. ನೋಡ್ರಿ ಇವನ್ ಹೆಂಗವನೆ, ಇವನ್ ಹೆಂಗವ್ ನೋಡ್ರಿ ಕಾಡು ಮನ್ಸರು. ಮಸ್ತಾಗಿಲ್ವಾ? ನೋಡ್ರಿ ಎಲ್ಲ ರೆಡಿ ಆಯ್ತೀನಿ ಅಂದ್ಬಿಟ್ಟು ಇನ್ನ ರೆಡಿನೇ ಆಗಿಲ್ಲ. ಇವಾಗ ರೆಡಿ ಆಗ್ತಾ ಇದೆ ನೋಡ್ರಿ ಫ್ರೆಂಡ್ಸನು. ನೋಡ್ರಿ ಇನ್ನೂ ರೆಡಿನೇ ಆಗಿಲ್ಲ. ಏನ್ ಮಾಡೋದು ಇವ್ರಿಗೆಲ್ಲ ಹೇಳ್ರಿ, ಏನ್ ಮಾಡೋದು ಇವ್ರಿಗೆಲ್ಲ ನಾವು? ಮಾತಾಡಿ ಗಂಟ್ಲೆಲ್ಲ ಒಣಗೋಯ್ತು ಫ್ರೆಂಡ್ಸ್. ಅಮ್ಮನ್ ಯಾರು ರೆಡಿನೇ ಆಗಿಲ್ಲ ನೋಡ್ರಿ. ಇವನು ಐ ಮಗ ತರ್ಸೋನಿಲ್ಲ. ನೋಡ್ರಿ ಇವನು ಅಮ್ಮ ರೆಡಿನೇ ಆಗಿಲ್ಲ ನೋಡ್ರಿ. ಇವನಿಂದಾನೇ ಎಲ್ಲ ಲೇಟು, ಬರೀ ಲೇಟ. ಇವಾಗ ನೋಡ್ರಿ ಇವನು ಹೆಂಗ್ ಬೈತಾನ. ಎರಡು ಗಾಡಿನೂ ರೆಡಿ ಆಗಿದೆ. ಜಾಕಿ ಇನ್ನೇನು ಇವಾಗ ಹೊಡ್ಬೇಕು ಮಸ್ತಾಗಿ. ನಾವು ಹೊಡೋದೇನೆ ನೋಡ್ರಿ. ನಮ್ಮ ಡಾರ್ಲಿಂಗ್ ಹೆಂಗ್ ನಿಂತ ನೋಡ್ರಿ. ನಮ್ಮ ಸೀನೆ ಎಲ್ಲ ಫುಲ್ ರೆಡಿ ಆಗಿ ಪರ್ಫೆಕ್ಟಾಗಿ ನಿಂತವ್ರೆ. ಹಿಂಗ್ ಲೇಟ್ ಮಾಡ್ರಿ ಹೆಂಗೋ ಅಷ್ಟೇ. ಫ್ರೆಂಡ್ ಒಬ್ರು ಬೀಡಾ ಶಿವಣ್ಣ ಅಂತಿದ್ದಾರೆ, ಅವ್ರ ತಮ್ಮನ್ ಮದುವೆಗೆ ಹೋಯ್ತಾ ಇದೀವಿ. ಅಷ್ಟೇನಾ? ಎಲ್ಲಾರು ಖುಷಿಯಿಂದ ಹೋಯ್ತಾ ಇದೀವಿ. ಎಲ್ಲಾರ್ಗು ಮಾತಾಡಕ್ಕೆ ಆಯ್ತಾ ಇಲ್ಲ. ಮುಂದೆ ಹೋಯ್ತಾ ಯಾರು ಮಾತಾಡಲ್ಲ. ನಾವು ಎಂಜಾಯ್ ಮಾಡ್ತೀವಿ. ಎಲ್ಲಾರು ಕೋಮಾಗ ಹೋಗ್ಬಿಟ್ಟಾರೆ, ಟಯರ್ಡ್ ಆಗ್ಬಿಟ್ಟವ್ರೆ. ಸ್ನಾನ ಎಲ್ಲ ಮಾಡಿ ಬಂದು ಟಯರ್ಡ್ ಆಗ್ಬಿಟ್ಟವ್ರೆ. ಇವಾಗ ಹೋಗೋದು. ಯಾವಾಗ್ಲೂ ಹಾಕೊಂಡ್ ಲೇಟ್ ಮಾಡ್ತಾನೆ ಫ್ರೆಂಡ್ಸುನು. ನೋಡ್ರಿ ನನ್ಗೋಸ್ಕರ ತಂದ್ಕೊಟ್ಟ, ನನ್ಗೋಸ್ಕರ ನನ್ ಗಾಡಿಗೆ ಹಾಕಕ್ಕೋಸ್ಕರ ಇದು. ನೋಡ್ರಿ ಇದನ್ನ ನನ್ ಗಾಡಿಗೆ ಹಾಕಕ್ಕೆ ಇದು. ಹೊಡಿಯೋದ ಮೈಸೂರವರೆಗೂ ಹೋಗ್ಬೇಕು ಇವಾಗ ನಾವು. ಫುಲ್ ಮೈಸೂರು ಅರಮನೆ ಹತ್ರ ಫುಲ್ ನವಗ್ರಹ 2 ಬಾಯ್ಸ್ ರಿವೀಲ್ ಮಾಡ್ತೀನಿ ಇವತ್ತು. ನೆಕ್ಸ್ಟ್ ಡಿ ಬಾಸ್ ರಿಲೀಸ್ ಆಗೋಷ್ಟಲ್ಲಿ ನಮ್ದು ಫಿಲಂ ಬರ್ತದೆ, ಎಲ್ಲಾರು ನೋಡ್ಕೊಳ್ರಿ. ಏನಂತೀರಾ? ಸಿಗ್ನಲ್ ಇಲ್ಲ, ಏನಿಲ್ಲ. ನಮ್ಮವ್ರು ಎಲ್ಗೋ ಹೋಯ್ತವ್ರೆ, ಎಲ್ಲೋಯ್ತವ್ರ ಅಂತ ಗೊತ್ತಿಲ್ಲ ಪಾಪ. ಹೇಳ್ರಿ ನೋಡ್ರಿ ನಮ್ ಸಿನಾ ಅವರು ಸ್ಪೀಕರ್ ಅಂತೆ ಬರ್ರಿ. ನೋಡಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಬಂದವನೇ ಇಲ್ಲಿ ಇವಾಗ. ಸೀಟ್ ಎಷ್ಟದ? 500 200 ರೂಪಾಯಿ ಕೊಡ್ಬೋದು. 200 ರೂಪಾಯಿ ಕೊಡ್ಬೋದು ಅದಕ್ಕೆ. ಹಾಡು ಕೇಳ್ಬೇಕಲ್ಲ, ಹಾಡು. ಅದಕ್ಕೋಸ್ಕರನೇ ಮಸ್ತಾಗ ಸ್ಪೀಕರ್ ತಗೊಂಡ. ಈ ಸ್ಪೀಕರ್ ಮಸ್ತಾಗ. ಏನಂತೀರ ರವಿ? ನಮ್ ಗಾಡಿ ಒಂದ್ ತಗೋ. ನಮ್ ಗಾಡಿಗ ನೋಡಿ ಸೆಲ್ಫಿ ಸ್ಟಿಕ್ ಇದೆಲ್ಲ ತಗೋಬೇಕು ಫ್ರೆಂಡ್ಸ್. ವಿಡಿಯೋ ಮಾಡಕ್ಕೆ ತಗೊಳ್ಳೋಣ ಮುಂದೆ. ಮೈಕ್ ಎಲ್ಲ ಆಯ್ತಂತೆ, ನಮ್ಗೆ ಯೂಸ್ ಆಗುತ್ತೆ ನೋಡ್ರಿ. ಅಲ್ಲಿ ಮೈಕ್ ಮಾದೇಶ ಆಡಾಡೋಣ. ಮೈಕ್ ಇಸ್ಕಸಿನ ನೈಟ್ ಆಡಾಡೋಣ ಮಸ್ತಾಗ. ಮೈಕ್ ಎಲ್ಲ ಐತೆ ಫುಲ್ ನೈಟ್ ಇಟ್ಟಾಡೋದೇ ಇವತ್ತು. ಆನೆ ಮಾಡಿಲ್ಲ ಬೈ. ಆನ್ ಮಾಡಿ ಬೈ. ನೋಡ್ರಿ ಇಲ್ಲಿಗಲ್ಲ ಅಂತ ಕೆಲಸ ಅವ್ರದ್ದು, ಫುಟ್ಪಾತ್ ವ್ಯಾಪಾರ ಅಂತ.
ಹಲೋ ಹಲೋ ಮೈಕ್ ಟೆಸ್ಟಿಂಗ್ ಹೊಂಡದ್ರೆ ಮಸ್ತ ಇದೆ. ನೋಡ್ರಿ ನಮ್ನ ಬಿಟ್ಟು ಸ್ಪೀಕರ್ ಇಟ್ಕೊಂಡ್ಬಿಟ್ಟಿರೋದು, ಈಸ್ಕೊಂಡ್ಬಿಟ್ರು ಸ್ಪೀಕರ್. ಮಸ್ತಾಗಿ ಬರ್ತಾರೆ, ಮಸ್ತಾಗಿ ಇಟ್ಟಾಡ್ಕೊಂಡ್ ಬರ್ತಾರೆ. ನಾವೇ ಅದೇ ಪರಿಗಳ ತರ ಬರ್ಬೇಕು ಇವಾಗ, ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಫ್ರೆಂಡ್ಸ್ ಎಲ್ಲ ರೆಡಿ ಆಗಿ ಎಲ್ಲ ಹೊರ್ತಾ ಇದೀವಿ ಮಸ್ತಾಗಿ. ಆ ಗಾಡಿಲಿ 3 ಜನ 4 ಜನ ಹೋಯ್ತಾರೆ, ನಮ್ ಗಾಡಿಲಿ 3 ಜನ ಹೋಯ್ತಾ ಇರೋದು. ನಾವು ಫುಲ್ ಇಟ್ಟಾಡ್ಕೊಂಡು ಮಸ್ತಾಗಿ ಉಳ್ಳಾಡ್ಕೊಂಡು ಹೋಯ್ತೀವಿ. ಮಸ್ತಾಗಿ ಚೆನ್ನಾಗಿರುತ್ತೆ ಬ್ಲಾಗು. ಹೋಯ್ತಾ ಹೋಯ್ತಾ ಇನ್ನ ನೋಡಿರಂತೆ, ಬನ್ನಿ ಮುಂದೆ ಹೋಯ್ತಾ ಸಿಗೋಣ. ಏನಂತೀರಾ? ನಮ್ ಗಾಡಿ ಹೈವೇಗೆ ಏನಾರು ಎತ್ತಾರೆ ನಕ್ಕೊಂಡ್ ಹಾಕ್ಸೋದೆ ವಿ ಪವರ್. ನಕ್ಕೊಂಡ್ ರಾಕೆಟ್ ನುಗ್ಬೇಕು ನಮ್ ಗಾಡಿ. ನಾವು ಬಂದು ಕಾಯ್ತಾ ಇದೀವಿ ಹೈವೇಲಿ. ನೋಡ್ರಿ ಇಲ್ಲಿ ಬಂದು ಕಾಯ್ತಾ ಇದೀವಿ. ಅವ್ರು ಇನ್ನ ಬಂದೇ ಇಲ್ಲ ನೋಡ್ರಿ. ಬಂದು 1 hour ಆಯ್ತು, ಕಾಯ್ತಾ ಇದೀವಿ, ಬಂದೇ ಇಲ್ಲ ಅವರು. ಅಲ್ಲಿ ಬರ್ತಾವ್ರ ನೋಡ್ರಿ, ಅಲ್ಲಿ ಬರ್ತಾವ್ರೆ. ನಮ್ಮ ಮಾಮ ಹೆವಿ ಸ್ಲೋ ಡ್ರೈವರ್ ಆಗ್ಬಿಟ್ಟಿದಾನೆ, ಬೇಗ ಬರೋದೇ ಇಲ್ಲ ಅಂತಾನೆ. ನೋಡ್ರಿ ಬರ್ತಾವನೆ ನೋಡ್ರಿ. ನಾವು ಇಲ್ಲಿದ್ದೀವಿ, ಆಮೇಲೆ ಅವನೇ ಮಾಮ್ ಓಡಿಸ್ತಾರ, ಯಾರ ಬೇರೆಯವ್ರು ಓಡಿಸ್ತಾರ. ಇಷ್ಟು ಲೇಟ್ ಆಗಿ ಬತ್ತೀಯಾ? ಯಾಕೋ ನೋಡ್ರಿ ಸೋಂಬೇರಿ ನನ್ನ ಮಗ, ಸೋಂಬೇರಿ. ಏನಾರು ಹೇಳ್ಸಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲಾರು ನಾವು ಮದ್ವೆಗೆ ಹೋಗ್ತಾ ಇದೀವಿ, ಎಲ್ಲಾರು ಖುಷಿಯಿಂದ ಬರ್ರಿ. ಮಾಮ್ ಏನೋ ಎಂತಾನಂತೆ ಹೇಳು ಮಾಮ್. ಏನು ಹೇಳಲ್ಲ, ಇವಾಗ ಮದ್ವೆಗೆ ಹೋಗ್ತಾ ಇದೀವಿ. ನೋಡ್ರಿ ಈ ತರ ಲೇಟ್ ಮಾಡಿದ್ರೆ ನಾವೇನ್ ಮಾಡೋಣ? ಈ ತರ ಲೇಟ್ ಮಾಡಿದ್ರೆ ನೋಡ್ರಿ 2 ಜಾಕಿ ಹೆಂಗ್ ನಿಂತೈತೆ. ಜಾಕಿ ನಮ್ ಜಾಕಿ ಇದು 2 ಗಾಡಿನೂ ಕಷ್ಟಪಟ್ಟು ತಗೊಂಡಿರೋದು. ನೋಡ್ರಿ ಮಸ್ತಾಗಿಲ್ವಾ ಜಾಕಿಗಳು? ಬನ್ರಿ ಮುಂದೆ ಹೋಯ್ತಾ ಸಿಗೋಣ, ಆಯ್ತಾ? ನೋಡ್ರಿ ಎಲ್ಲ ಮುಚ್ಕೊಂಡ್ ಬರ್ತಾವ್ರೆ, ಎಲ್ಲ ಮುಚ್ಕೊಂಡ್ಬಿಟ್ಟವ್ರೆ. ಸಂಘ ಇಲ್ಲಿ ಬಂದಿದೀವಿ, ಇಲ್ಲಿ ಹಾಕಿದೀವಿ ಅಡ್ಡ ಮಸ್ತಾಗೆ. ನೋಡ್ರಿ ಗಾಡಿ ಎಲ್ಲ ಸೈಡ್ ಹಾಕಿ ಅವನೇನೋ ಮಾಡ್ತಾವನೆ. ಇಲ್ಲ ನೋಡ್ರಿ ಇಲ್ಲಿ ನಮ್ ಸುಬ್ಬ ಏನೋ ಹೇಳ್ಬೇಕಂತ. ಪೊಲೀಸ್ ಹಿಡಿತಾವ್ರಂತೆ, ಮುಂದಕ್ಕೆ ನೋಡೋಣ. ಏನೋ ಒಂದ್ ಆಯ್ತದೆ ಸಕ್ಸಸ್. ನೋಡ್ರಿ ನಮ್ಮ ಮಾಮು ಪೊಲೀಸರು ಅವ್ರೆ ಅಂತ ಅವ್ರು ಹೆದರ್ಕೊಂತಾರೆ, ನಾವೆಲ್ಲ ಹೆದರ್ಕೊಳಲ್ಲ. ಸೀದಾ ಹೊಡಿತಾ ಇರೋದು. ಏನಂತೀರಾ? ಬರ್ರಿ ಮುಂದಕ್ಕೆ ಹೋಗೋಣ. ನೋಡ್ರಿ ನಮ್ ಬಾಸ್ ಎಷ್ಟು ದೊಡ್ಡ ಮನ್ಸು. ಪಾಪ ನಮ್ಮ ಅಣ್ಣವ್ರು ಯಾರ ಕರ್ಕೊಂಡೋಯ್ತವ್ರೆ. ನಾವು ಒಳ್ಳೆ ಒಂದ್ ಸ್ವಲ್ಪ ದೂರ ಹೋಯ್ತಾ ನೋಡ್ರಿ ಎಲ್ಲ ನಮ್ ಬಾಪ್ ಮನ್ಸಿ. ಅದಕ್ಕೆ ಬಿಡ್ತಾ ಇದೀವಿ ಅಷ್ಟೇ. ಏನು ನಮ್ಗೆ ದೊಡ್ಡ ಮನ್ಸಿಲ್ಲ, ನಾವೇ ಪಾಪ ದುಡ್ಡು. ನಮ್ಗೆ ಯಾರಾದ್ರೂ ಕಾಸು ಕೊಡ್ಬೇಕು. ನಮ್ಗೆ ಗ್ಯಾಸ್ ಪೆಟ್ರೋಲ್ ಖಾಲಿ ಐತೆ, ಪೆಟ್ರೋಲ್ ಕಾಸು ಇಲ್ಲ. ಯಾರಾದ್ರೂ ಖಾಲಿ ಆಯ್ತು, ಖಾಲಿ ಆಯ್ತು. 15ನೇ ತಾರೀಕು ಈ ಸಲ 15ನೇ ತಾರೀಕು ನೋಡ್ರಿ. ಲಿಸ್ಟ್ ಮೊನ್ನೆ ಇವಂದು ಯಾರಪ್ಪ ಒಂದು ರಿಲೀಸ್ ಆಯ್ತಲ್ಲ, ಪ್ರಸನ್ನ ತೆಗಿದ್ದಲ್ಲಿ ಇದು ಕೋಟಿಗೊಬ್ಬ
ಹಂಗೆ ಬೆಂಕಿ ಗಾಳಿನೇ ತಡಿಯಕ್ಕಾಗ್ದೆ ಎಲ್ಲ ಉದುರ್ಸ್ಕೊಂಡು ಹೋಗ್ಬಿಟ್ಟೆ ಗಾಳಿಗೆ ಬೇಜಾರಾಗ್ಬಿಟ್ಟು ಈ ತರ ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತೆ ನಿನ್ನ ನಮ್ಮನ್ ಇವನೇ ನೋಡ್ರಿ ಅಲ್ಲಿ ನಮ್ಮನ್ ರೆಡಿ ಆಯ್ತಾ ಇರ್ಲಿಲ್ವಲ್ಲ ಚಪ್ಪರ್ ನನ್ ಮಗ ಇವನೇ ಅವನು ಲೇಟ್ ಮಾಡ್ದವನು ನೋಡ್ರಿ 5 ನಿಮಿಷ ಆಗ್ತಾರೆ ಬರ್ರಿ ಹೋಗೋಣ ಅಂತಾರೆ. ಹುಡುಗರು ಫಾಸ್ಟ್ ಟ್ರ್ಯಾಕ್ ಹುಡುಗರು ನಾವೆಲ್ಲ. ಫಾಸ್ಟ್ ಟ್ರ್ಯಾಕ್ ಅಂತೆ. ಫಾಸ್ಟ್ ಟ್ರ್ಯಾಕ್ ಸ್ಪೆಲ್ಲಿಂಗ್ ಹೇಳು. ಸ್ಪೆಲ್ಲಿಂಗ್ ಏನ್ರಿಗೆ ನಾವ್ ಹೇಳಿದ್ರೆ ಸಾಕು. ಫಾಸ್ಟ್ ಟ್ರ್ಯಾಕ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಇವನ್ ಹೆಸರು ಸುಬ್ಬು ಅಂತ. ಸುಬ್ಬುನ ನನ್ ಪ್ರೀತಿಯಿಂದ ಕರೆಯೋದು ಏನಂತ ಅವನ್ನ ಕೇಳ್ರಿ, ಆಮೇಲೆ ನೈಟ್ ಹೇಳ್ತಾನೆ ಅವನ್, ಆಯ್ತಾ? ನೋಡ್ರಿ ಅಣ್ಣ ಕೂತವ್ರ, ಅಣ್ಣ ಫುಲ್ ಬೆಚ್ಚ ಬಿದ್ದೋಗ್ಬಿಟ್ರು ಯಾರೋ ಹುಡುಗರೆಲ್ಲ ಅಂತ ಅವರು. ಎಲ್ಲ ಮಾಡ್ತಾವನ್ ರವಿ. ಗಸ್ಗಸೆ ಕೊಡು. ಹಾ ಬಾಯ್ ಬಾಯ್. ಹೋಗು ಹುಷಾರಾಗಿ ಹೋಗು. ನೋಡಿ ಕುಣ್ಕೊಂಡು ಹೋಯ್ತಾನೆ ಅಪ್ಪ. ಅಪ್ಪ ನಾವು ಕೆಂಗೇರಿಯಿಂದ ಮಂಡ್ಯವ್ರಿಗೂ ಡ್ರಾಪ್ ಹಾಕಿದ್ವಿ. ಎಷ್ಟು ಒಳ್ಳೆ ಮನ್ಸು ನೋಡ್ರಿ ನೋಡ್ರಿ ಇಲ್ಲಿ ಮಸ್ತಾಗಿ ಕಾಣಿಸ್ತೈತೆ ಚರ್ಚು. ಸಕ್ಕರೆ ನಾಡಿಗೆ ಬಂದಿದ್ವಿ. ಸಕ್ಕರೆ ನಾಡಿಗೆ ಹೊಟ್ಟೆ ಸಿತೈತೆ. ಎಗ್ ರೈಸ್ ತಿಂತ ಇದೀವಿ. ಏನೋ ಇಷ್ಟು ಚೆನ್ನಾಗಿದೆಯಲ್ಲ, ನಾಚ್ಕೊಂಬಿಟ್ಟ ಅವನು. ಪಾನಿಪುರಿ ಏನು ತಿಂದಿಲ್ಲ, ಎಗ್ ರೈಸು ಗೋಬಿ ತಿನ್ಕೊಂಡು ಹೋಯ್ತಾ ಇದೀವಿ ನಾವು ತಿರ್ಗಾ. ಇವಾಗ ನೋಡ್ರಿ ಅಲ್ಲೆಲ್ಲ ಅಲ್ಟೆ ಹೊಡ್ಕೊಂಡು ಕೂತವ್ರು ಅವರು. ಬರ್ರೋ ಅಂದರೆ 7 ಕಾಲಾಯಿತು. ಇನ್ನು ನಾವು ಮಂಡ್ಯನೂ ರೀಚ್ ಆಗ್ಬಿಟ್ಟಿವಿ, ಶ್ರೀರಂಗಪಟ್ಟಣನೂ ರೀಚ್ ಆಗಿ ಮೈಸೂರು ಹತ್ತತ್ರ ರೀಚ್ ಆಯ್ತಾ ಇದ್ದೀವಿ. ಮುಂದೆ ಸಿಗೋಣ. ಇವಾಗ ಹತ್ತತ್ರ ಬಂದಿದ್ದೀವಿ. ಇನ್ನೇನು ಹೋಗ್ಬೇಕು. ಅಲ್ಲ RX ಎಲ್ಲ ತಂದು ಫುಲ್ಲು ರೇಟ್ ಕೊಡ್ತಾ ಇದ್ದಾರೆ. ನೋಡಿ ನಮ್ಮ ಗಾಡಿ ಹೆಂಗೆ ಬರ್ತಾ ಇದೆ ಲುಕ್ಕೋ. ನಾವೆಲ್ಲ ಬಂದಾಯ್ತು, ಇನ್ನು ನಮ್ಮ ಮಾಮ ಬಂದೇ ಇಲ್ಲ. ಅವ್ನ ಧೂಳು ಕೂಡ ಹಿಡಿಯೋಕ್ಕಾಗಲ್ಲ ಅಂತಾನೆ. ಅಲ್ಲ ನಮ್ಮ ಧೂಳೇ ಅವ್ನು ಹಿಡಿಯಲ್ಲ ಅಂತಾನೆ. ನೋಡ್ರಿ ಅವ್ನು ಎಷ್ಟು ಕರ್ರಗ ನೋಡ್ರಿ, ಅವನು ಪರ್ಫೆಕ್ಟ್ ಕರ್ರಗ ಅವನು. ಕುಂಟಬೇ. ನಾನು ನಿನ್ ತಮ್ಮನ ನೋಡ್ಬಿಟ್ಟು ನೀನೇ ನಿಂತ್ಕೊಂಡ್ಬಿಡಿ 2ನೇ ಮದುವೆಗೆ ಅನ್ಕೊಂಡೆ ನಾವು. ಸೀರಿಯಸ್ಲಿ ಏನೋ ಇವನ್ನ ನೋಡಕ್ಕೆ ನಾವು ಬರ್ಬೇಕಂತೆ ಬೆಂಗಳೂರಿಂದ ಮೈಸೂರಿಗೆ. ನೋಡ್ರಿ ಇವಾಗ ಬರ್ತಾವ್ರು ನೋಡ್ರಿ ಅವರೆಲ್ಲ ಸೌಂದರ್ಯ ನನ್ನ ಮಕ್ಕಳು. ನನ್ನ ತಮ್ಮನ ಮದುವೆಗೋಸ್ಕರ ಇಷ್ಟು ದೂರ ಬಂದಿದ್ದಾರೆ. ನನಗೆ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್. ಯೋಗಿ ಸುಬ್ಬು ಎಲ್ಲ ನಮ್ಮ ಹುಡುಗರು. ಏನ್ ಬೀಣಾಚಿ ಇವ್ನ ಎಣ್ಣೆ ಕುಡಿಯಲ್ಲ, ಏನು ಇಲ್ಲ. ದಾರ ಬೇರೆ ಕಡಿಸ್ಕೊಂಡೆ. ದಾರ ಇಲ್ಲಿಯಾ? ದಾರ ಇಲ್ಲ, ಇಲ್ಲೇ ಐತೆ ದಾರ. ಹಂಗೆ ಇದ್ರು ಬರ್ತೀನಿ ಅಂತ ಬಾರ ಹತ್ರ. ಏನ್ ಮಾಡೋಣ ಹೇಳಿ?
ಅದು ನಮಗೆ ಇಂಟ್ರೆಸ್ಟ್ ಐತೆ ಅದಕ್ಕೆ ಹೋಯ್ತಾ ಇದೀವಿ. ನೋಡಿ ಎಣ್ಣೆ ತಗೊಂತವ್ರೆ. ಯಾರಿಗೆ ಮಮ್ಮ ಅದು ಫುಲ್ ನಿನ್ಗೆನಾ? ನಿನ್ಗೆ ತಗೊಳ್ಳೋ, ನಿನಗೂ ಸೇರೇನಲ್ಲ. ಅಲ್ಲ ಬಾಕ್ಸಿಗೆ ಶಿಫ್ಟಿಂಗು. ಸಿಗಲ್ಲ ಬಿಡ ಸೆಟ್ ಮಾಡಿ ಕಳ್ಸಿದ್ರೆ ಕರ್ಕೊಂಡ ಕುಡ್ಸ್ಕೊಂಡು ಬೆಳಿಗ್ಗೆ ಏನೋ ಬೇಕು ನಿನ್ಗೆ? ಏನ್ ಬೇಕು? ಬಾರಕ್ಕೆ ಬಂದ್ಬಿಟ್ಟು ಜ್ಯೂಸ್. ಏನ್ ಜ್ಯೂಸ್ ಅದು? ಬರೀ ಡವ್ ಮಾಡ್ತಾವನಿ. ಎಂಡ ಬೇಕಂತೆ ಅವನಿಗೆ. ಬೆಂಗಳೂರಿಂದ ಬಂದಿದ್ಕೆ ಇನ್ನೊಂದು ಮಗ ಬರೀ 4,210 ರೂಪಾಯಿ ಬಿಲ್ ಮಾಡೋನೆ. ಇವನ್ ಮಕ್ಕಕ್ಕೆ ಅಷ್ಟು ಬೆಂಕಿ. ಇವರು ನೋಡ್ರಿ ಇಲ್ಲಿ ಮದುವೆಗೆ ಬರೋದೇನು ಕುಡಿಯಕ ಇಲ್ಲೋಡ್ರಿ, ಇಲ್ಲಿ 2 ಕೇಸ್ ಅಂತೆ. ಏಯ್ ಏನ್ ನನ್ನ ಮಗನ ನೀನು ಬೆಂಗಳೂರಿಂದ ಕರ್ಕೊ ಒಂದು ಹಾಳು ಮಾಡ್ತಿಯಲ್ಲ. ಇವ್ನು ನೋಡ್ರಿ, ಇವನೊಬ್ಬ ಬಂದ ಇಲ್ಲಿ. ಏನಾದ್ರು ಹೇಳು. ಅಲ್ಲಿ ಬೇಜಾರಾಗೋದಿಲ್ಲ. ವಾ ನನಗೆ 3 ಕೊಡ್ಸೋಣಪ್ಪ. ಅಲ್ಲೇ ಐತಪ್ಪ.